ಇನ್ನು ಆಗುಂಬೆಗೆ ಆಗಮಿಸ್ತಾ ಇರುವಂತಹ ಪ್ರವಾಸಿಗರ ದಂಡು ಕರಾವಳಿ ಮಲೆನಾಡಿನ ಗಡಿನಾಡಿನಲ್ಲಿ ಮಳೆಯ ಸೌಂದರ್ಯವನ್ನು ಸವಿಯೋದಕ್ಕಿಂತಲೇ ಬಹಳಷ್ಟು ಮಂದಿ ಬರ್ತಿರ್ತಾರೆ. ಮಾನ್ಸೂನ್ ರೈಡ್ ನೆಪದಲ್ಲಿ ಆಗುಂಬೆಗೆ ಭೇಟಿ ಕೊಡ್ತಾರೆ. ಆದರೆ ಮಂಜು ಮುಸುಕಿದ ವಾತಾವರಣ, ಸ್ವಲ್ಪ ಅಪಾಯ. ಆಗುಂಬೆ ಮನಮೋಹಕವಾಗಿ ಕಾಣ್ತಾ ಇದೆ. ಅದನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇತ್ತ ಧಾವಿಸ್ತಾ ಇದ್ದಾರೆ. ಕರಾವಳಿ ಮಲೆನಾಡಿನ ಗಡಿನಾಡು ಆಗುಂಬೆ ಅತಿ ಹೆಚ್ಚು ಮಳೆಯಾಗುವಂತಹ ಪ್ರದೇಶಗಳಲ್ಲೊಂದು. ಮಾನ್ಸೂನ್ ರೈಡ್ ಅಂತ ಹೋಗೋರ ಸಂಖ್ಯೆ ಬಹಳ ಹೆಚ್ಚಿರುತ್ತೆ. ಅದು ಆಗುಂಬೆ ಘಾಟಲ್ಲಿ ಹೋಗೋದು ಅಂತಂದ್ರೆ ಅದು ಒಂದು ರೀತಿಯ ಥ್ರಿಲ್ಲಿಂಗ್ ಹಲವರಿಗೆ, ಆದರೆ ಅಪಾಯ ಕೂಡ. ಕೊಪ್ಪಳದಿಂದ ಬಂದಿದ್ದೀವಿ ಅರೌಂಡ್ 400 to 500 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಕೊಂಬಂದಿದ್ದೀವಿ ಬಿಕಾಸ್ ಆಫ್ ದಿ ಆಗುಂಬೆಸ್ ನೇಚರ್. ಇವಾಗೇ ಬರಬೇಕು, ಯಾಕಂದರೆ ಮಾನ್ಸೂನ್ ರೈಡಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಆ ರೋಡ್, ಆ ಫಾಗ್, ಆಮೇಲೆ ಇಲ್ಲಿ ನಾವು ರೌಂಡ್ ಹಾಕ್ತಿರ್ಬೇಕಾದಾಗ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತೆ. ಸೊ ವಿ ಎಂಜಾಯ್ ಲಾಟ್. ನಾವು 3 days ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ. ನಾವು ಬ್ಯಾಕ್ ಇಯರು ಬಂದಿದ್ವಿ ಆಗುಂಬೆಗೆ, ಬಟ್ ಆದರೂ ಇರಲಿ ಮತ್ತೊಂದು ಸತಿ ಬರೋಣ ಅಂತಂದು ಮತ್ತೆ ಬಂದಿದ್ವಿ. ನಮಗೆ ತುಂಬ ಖುಷಿ ಆಗ್ತದೆ. ಆಕಸ್ಮಿಕ ಫಿಲ್ಮ್ ನೋಡಬೇದಲ್ಲಿ ರಾಜ್ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿದಾರಲ್ಲ, ಅದಕ್ಕೋಸ್ಕರ ಮತ್ತೆ ಮತ್ತೆ ಬರಬೇಕಂತಲೇ ಖುಷಿ ಆಗ್ತದೆ. ಈಸ್ ನೋಡ್ತಾ ಇದ್ವಿ ಆಗುಂಬೆ ರಸ್ತೆಯ ಚಿತ್ರಣವನ್ನು. ಆಗುಂಬೆ ಘಾಟಿಯಲ್ಲಿ ಮಂಜು ಮುಸುಕಿದೆ, ನೋಡೋದಕ್ಕೆ ಬಹಳ ಸುಂದರ. ಇದನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ 400-500 ಕಿಲೋಮೀಟರ್ ರೈಡೆಲ್ಲ ಬರ್ತಾರೆ ಅಂತಂದರೆ ಲೆಕ್ಕ ಹಾಕಿ. ಆದರೆ ಮಳೆ ವಿಪರೀತ ಬರ್ತಾ ಇದೆ, ಸ್ವಲ್ಪ ಜಾಗರೂಕತೆ ಕೂಡ ಬೇಕು. ಕಣ್ಣಿಗೆ ಹಬ್ಬ. ಮಳೆ ನಾಡು, ಮಲೆನಾಡು ಭಾಳ ಸುಂದರವಾಗಿ ಕಾಣುತ್ತೆ ಈ ಸಂದರ್ಭದಲ್ಲಿ. ಇದು ಕರಾವಳಿ ಮತ್ತು ಮಲೆನಾಡಿಗೆ ಒಂದು ಗಡಿ ಆಗುಂಬೆ. ಮಾನ್ಸೂನ್ ರೈಡ್ ನೆಪದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇತ್ತ ಧಾವಿಸ್ತಾ ಇದ್ದಾರೆ. ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಇಷ್ಟು ದಿನ ಮಳೆಯಿಲ್ಲ ಅಂತೇಳಿ ಪರಿತಪಿಸ್ತಾ ಇದ್ರು. ಅಂತೂ ಇಂತೂ ಜುಲೈ ಮೊದಲ ವಾರದಲ್ಲಿ ಭಾಳ ಸುಂದರವಾದಂತಹ ತಾಣ ಆಗಿದೆ ಆಗುಂಬೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕುಟುಂಬ ಸಮೇತ ಬರ್ತಾರಂಥ ದೃಶ್ಯ ಕಾಣಿಸ್ತಾ ಇದೆ. ನೋಡಿ, ಸ್ನೇಹಿತರ ಜೊತೆ ಬಂದು ಯುವಜನತೆ ಹೆಚ್ಚು ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಲ್ಲಿ ವ್ಯೂ ಪಾಯಿಂಟ್ಗಳಿವೆ, ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ ಸುಂದರ ವಾತಾವರಣವನ್ನು.